ಬೇರೆಯವರ ಭಾವನೆಗಳೊಂದಿಗೆ ಆಟವಾಡಿ ನೀವು ಆ ಆಟವನ್ನು ಗೆಲ್ಲಬಹುದು. ನೀವು ಆ ವ್ಯಕ್ತಿಯ ಎದುರುಗಡೆ ಯಾವಾಗಲೂ ಸೋತು ಬಿಟ್ಟಿರುತ್ತೀರಿ. ಪ್ರೀತಿಯಲ್ಲಿ ಹೃದಯವನ್ನು ಹೊಡೆಯುತ್ತಾರೆ, ಗೆಳೆತನದಲ್ಲಿ ವಿಶ್ವಾಸವನ್ನು ಹೊಡೆಯುತ್ತಾರೆ. ಕೆಲವು ಸಂಬಂಧಗಳು ಹೇಗೆ ಅಂದರೆ ಅವುಗಳನ್ನು ಜೋಡಿಸುತ್ತಾ ಜೋಡಿಸುತ್ತಾ ಸ್ವತಃ ನಾವೇ ಮುರಿದು ಹೋಗಿ ಬಿಟ್ಟಿರುತ್ತೇವೆ. ಕೆಲವರು ಸಂತೋಷಕ್ಕಾಗಿ ಹತ್ರೆ, ಕೆಲವರು ದುಃಖದ ನೆರಳಲ್ಲಿ ಅಳ್ತಾರೆ. ಜೀವನದ ವಿಚಿತ್ರವಾದ ಭಾಗ, ಕೆಲವರು ವಿಶ್ವಾಸಕ್ಕಾಗಿ ಹತ್ರೆ, ಕೆಲವರು ವಿಶ್ವಾಸವಿಟ್ಟು ಅಳುತ್ತಾರೆ. ಚಿಲ್ಲರೆ ಜನರು ನಿಮ್ಮ ಜೀವನದಲ್ಲಿ ಆಟವಾಡಿ ಹೋಗುವಷ್ಟು ನಿಮ್ಮ ಜೀವನವನ್ನು ಅಗ್ಗ ಮಾಡಿಕೊಳ್ಳಬೇಡಿ. ನೀವು ಕೆಳಗೆ ಬಿದ್ದಾಗ ಸೋಲುವುದಿಲ್ಲ. ಯಾವಾಗ ಮೇಲೆ ಏಳಲು ನಿರಾಕರಿಸುತ್ತೀರೋ ಆಗ ನಿಜವಾಗಿಯೂ ಸೋಲುತ್ತೀರಿ. ಯಾರು ನಿಮಗೆ ಗೌರವ ನೀಡುವುದಿಲ್ವೋ ಅವರಿಗೆ ಲಭ್ಯವಾಗದಿರುವುದು ಕೂಡ ಸ್ವಾಭಿಮಾನವೇ. ಒಂಟಿತನವೆಂಬುದು ನಿಸರ್ಗ ನಿಮಗೆ ತೋರಿಸುವ ಸನ್ನೆ. ನಿಸರ್ಗವು ನಿಮ್ಮನ್ನು ಸುಳ್ಳುಗಾರನಿಂದ ತಪ್ಪಿಸುವ ಕೆಲಸ ಮಾಡುತ್ತೆ. ಕ್ರೋಧದ ಗಾಳಿಯು ಬುದ್ಧಿಯ ದೀಪವನ್ನು ಆರಿಸಿಬಿಡುತ್ತೆ. ನಿಮ್ಮನ್ನು ನೀವು ಒಳ್ಳೆಯ ವ್ಯಕ್ತಿಯಾಗಿ ಮಾಡಿಕೊಳ್ಳಿ, ಆಗ ಜಗತ್ತಿನಿಂದ ಒಬ್ಬ ಕೆಟ್ಟ ವ್ಯಕ್ತಿ ಕಡಿಮೆ ಆಗುತ್ತಾನೆ. ಬೇರೆಯವರು ಮಾಡಿದ ತಪ್ಪುಗಳಿಂದ ನೀವು ಪಾಠ ಕಲಿಯಿರಿ. ಯಾಕೆಂದರೆ ನಾವು ಮಾಡಿದ ತಪ್ಪುಗಳಿಂದ ಪಾಠ ಕಲಿಯಲು ಆಯುಷ್ಯವು ಕಡಿಮೆ ಬೀಳಬಹುದು. ಬುದ್ಧಿವಂತರಾದವರು ಮೌನವಾಗಿರುತ್ತಾರೆ. ಅರ್ಥಪೂರ್ಣ ವ್ಯಕ್ತಿಗಳು ಮಾತನಾಡ್ತಿರ್ತಾರೆ. ಮೂರ್ಖರು ವಾಗ್ವಾದ ಮಾಡ್ತಿರ್ತಾರೆ. ಹೇ ಅಳಬೇಡ, ನೀನು ಅತ್ರೆ ನನಗೆ ತುಂಬ ನೋವಾಗುತ್ತೆ ಎಂದು ಹೇಳುವ ಗೆಳೆಯರಿದ್ರೆ ಎಷ್ಟು ಸುಂದರ ಜೀವನ ಅನಿಸುತ್ತೆ ಅಲ್ವಾ? ವಿಚಿತ್ರವಾದ ಒಗಟಲ್ವಾ? ಚಿಲ್ಲರೆ ಜನರ ಮೇಲೆ ವಿಶ್ವಾಸವಿಟ್ಟಾಗ ಕಣ್ಣಲ್ಲಿರುವ ನೋವೇ ಹೇಳುತ್ತೆ ನಂಬಿಕೆ ಒಡೆದು ಚೂರಾಗಿದೆ ಎಂದು. ನೀವಿರಲಿ ಬಿಡಲಿ, ಯಾವ ವ್ಯತ್ಯಾಸವೇ ಆಗದವರಿಗೆ ಅಂಥವರಿಗಾಗಿ ಅಳುವುದು ಎಷ್ಟು ಸರಿ ನೀವೇ ಹೇಳಿ. ಜೀವನವನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಇಲ್ಲಿ ಯಾರು ಜೀವಂತವಾಗಿ ಉಳಿದು ಬಿಡುವ ಪ್ರಶ್ನೆಯೇ ಇಲ್ಲ. ಜನಸಂಖ್ಯೆ ಹೆಚ್ಚಾದಂತೆ ಮನುಷ್ಯ ಮಾತ್ರ ಒಂಟಿಯಾಗುತ್ತಾ ಹೋಗುತ್ತಿದ್ದಾನೆ. ಜೀವನದ ಸತ್ಯವನ್ನು ಅರಿತುಕೊಳ್ಳುವುದು ತುಂಬ ಸುಲಭ. ಯಾವ ತಕ್ಕಡಿಯಲ್ಲಿ ನಾವು ಬೇರೆಯವರನ್ನು ಅಳೆಯುತ್ತೇವೋ ಅದರಲ್ಲಿ ಸ್ವತಃ ನಾವೇ ಕುಳಿತು ನೋಡಬೇಕು. ಯಾವ ಜನ ನಮ್ಮನ್ನು ತುಳಿಯಲು ಪ್ರಯತ್ನಿಸುತ್ತಾರೋ ಅವರೆಲ್ಲ ಸಂಬಂಧದಲ್ಲಿ ನಮ್ಮವರೇ ಮತ್ತು ನಮ್ಮ ಸ್ವಂತದವರೇ ಆಗಿರುತ್ತಾರೆ. ನಿಮ್ಮ ನೋವನ್ನು ಯಾರಿಗೂ ಹೇಳಿಕೊಳ್ಳಬೇಡಿ. ಎಲ್ಲರ ಮನೆಯಲ್ಲೂ ಮುಲಾಮಿರುವುದಿಲ್ಲ, ಆದರೆ ಉಪ್ಪು ಎಲ್ಲರ ಮನೆಯಲ್ಲಿಯೂ ಇರುತ್ತೆ. ಯಾರ ಮೇಲೂ ಹೆಚ್ಚು ಭರವಸೆ ಇಟ್ಕೋಬೇಡಿ. ನೀವು ಅಂದುಕೊಂಡಷ್ಟು ಯಾರು ನಿಮಗೆ ಅಷ್ಟು ಮಹತ್ವ ನೀಡಿರೋದಿಲ್ಲ. ಯಾರಿಗಾದರೂ ಮೋಸ ಮಾಡಿ ತುಂಬ ಸಂತೋಷ ಪಡಬೇಡಿ. ಈ ಕರ್ಮದ ಕಾಲಚಕ್ರ ಒಂದು ಸುತ್ತು ಹಾಕಿ ನಿಮ್ಮ ಕಡೆ ಬಂದಾಗ ನೀವು ಏನು ಮಾಡಿದ್ರೂ ಅದು ಬಿಡೋದಿಲ್ಲ. ಶಾಲೆಯಲ್ಲಿ ಪಾಠ ಕಲಿಸಿ ಆಮೇಲೆ ಪರೀಕ್ಷೆ ತೆಗೆದುಕೊಳ್ಳಲಾಗುತ್ತೆ. ಆದರೆ ಜೀವನವು ಪರೀಕ್ಷೆ ಕೊಟ್ಟು ಪಾಠ ಕಲಿಸುತ್ತೆ. ಜೀವನದ ಸತ್ಯವನ್ನು ಅರಿತುಕೊಳ್ಳುವುದು ತುಂಬ ಸುಲಭ. ಯಾವ ತಕ್ಕಡಿಯಲ್ಲಿ ನಾವು ಬೇರೆಯವರನ್ನು ಅಳೆಯುತ್ತೇವೋ ಅದರಲ್ಲಿ ಸ್ವತಃ ನಾವೇ ಕುಳಿತು ನೋಡಬೇಕು. ಯಾವ ಜನ ನಮ್ಮನ್ನು ತುಳಿಯಲು ಪ್ರಯತ್ನಿಸುತ್ತಿದ್ದಾರೋ ಅವರೆಲ್ಲ ಸಂಬಂಧದಲ್ಲಿ ನಮ್ಮವರೇ ಮತ್ತು ನಮ್ಮ ಸ್ವಂತದವರೇ ಆಗಿರುತ್ತಾರೆ. ಸಂಬಂಧಗಳಿಗೆ ಹೆಸರೇ ಇರುವುದಿಲ್ಲ ಮತ್ತು ಕೆಲವು ಸಂಬಂಧಗಳು ಹೆಸರಿಗಷ್ಟೇ ಸೀಮಿತವಾಗಿರುತ್ತೆ. ಜೀವನದಲ್ಲಿ ಕಹಿಯಾದ ಪಾಠವನ್ನು ತುಂಬ ಸಿಹಿಯಾಗಿ ಮಾತನಾಡುವವರಿಂದಲೇ ಕಲಿಯಲು ಸಿಗುತ್ತೆ. ಅಹಂಕಾರ ಮತ್ತು ಹೊಟ್ಟೆ ಇವೆರಡೂ ಬೆಳೆದ್ರೆ ನೀವು ಇಷ್ಟಪಟ್ಟರೂ ತಪ್ಪಿಕೊಳ್ಳಲು ಸಾಧ್ಯವಾಗೋದಿಲ್ಲ. ಖುಷಿಯಾಗಿ ಇರಬೇಕೆಂದರೆ ನಿಮ್ಮ ಸ್ವಭಾವದಲ್ಲಿ ಒಂದು ರೂಢಿ ಇಟ್ಕೊಳ್ಳಿ. ನಿಮಗೆ ಸರಿಸಾಟಿ ಯಾರು ಸಿಗಲಿಲ್ಲವೆಂದರೆ ನಿಮ್ಮನ್ನು ನೀವು ಪ್ರೀತಿಸಿ. ನಿಮ್ಮನ್ನು ಯಾರು ಅರ್ಥ ಮಾಡಿಕೊಳ್ಳಲಿಲ್ಲವೆಂದರೆ ನಿಮ್ಮನ್ನು ನೀವು ಕುಳಿತು ಒಂಟಿಯಾಗಿ ಅರ್ಥ ಮಾಡಿಕೊಳ್ಳಿ. ಜನರು ಎಲ್ಲಿಯವರೆಗೆ ನಿಮ್ಮನ್ನು ಸಹಿಸಿಕೊಳ್ಳುತ್ತಾರೆಂದರೆ ನಿಮ್ಮಿಂದ ಎಲ್ಲ ರೀತಿಯ ಉಪಯೋಗವನ್ನು ಪಡೆದುಕೊಳ್ಳುವವರಿಗೆ. ಜಗತ್ತಿನಲ್ಲಿ ಎಲ್ಲ ವಸ್ತುಗಳು ಎಡವಿದ ಮೇಲೆ ಒಡೆದು ಹೋಗುತ್ತೆ, ಆದರೆ ಯಶಸ್ಸು ಮಾತ್ರ ಎಷ್ಟು ಎಡವಿದ್ದು ಅಷ್ಟು ಆಕಾಶದೆತ್ತರಕ್ಕೆ ಕರೆದುಕೊಂಡು ಹೋಗುತ್ತೆ. ಯಾವಾಗ ನೀವು ಒಡೆದು ಹೋಗಿರುವ ಹಾಗೆ ಅನಿಸಿದ್ರೆ ಹೆದರಬೇಡಿ. ಆ ದೇವರು ನಿಮ್ಮನ್ನು ಒಳ್ಳೆಯ ಕೆಲಸಕ್ಕೆ ಬಳಸಿಕೊಳ್ಳುತ್ತಿದ್ದಾನೆ ಎಂದು ಖುಷಿಪಡಿ. ಜೀವನದಲ್ಲಿ ಏನಾದರೂ ಮಾಡಬೇಕೆಂದರೆ ಅವಶ್ಯಕವಾಗಿ ಮಾಡಿ. ಜನರು ಏನು ಹೇಳ್ತಾರೆ ಎಂಬುದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ನೀವು ಇಷ್ಟಪಡುವವರು ನಿಮ್ಮ ಖುಷಿಯಲ್ಲಿ ಜೊತೆಯಾಗಿರುತ್ತಾರೆ, ಆದರೆ ನಿಮ್ಮನ್ನು ಇಷ್ಟಪಡುವವರು ನಿಮ್ಮ ದುಃಖದಲ್ಲಿ ಜೊತೆಯಾಗಿರ್ತಾರೆ. ಯಾವಾಗ ಹುಡುಗಿ ಈ ಎರಡು ಪ್ರಶ್ನೆಯನ್ನು ಕೇಳಿದ್ರೆ ಅರ್ಥ ಮಾಡಿಕೊಳ್ಳಿ, ಅವಳ ಪ್ರೀತಿ ನಿಜವೆಂದು. ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತೀನೋ ನೀನು ನನ್ನನ್ನು ಅಷ್ಟೇ ಪ್ರೀತಿಸುವೆಯಾ? ನಾಳೆ ಬೇರೆ ಯಾರಿಗಾಗಿಯೂ ನನ್ನ ಕೈ ಬಿಡುವುದಿಲ್ಲ ತಾನೇ? ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ನೆನಪು ಮಾಡಿಕೊಳ್ಳುವವರು ಬುದ್ಧಿವಂತರು. ಅವರ ಮೇಲೆ ಅತಿಯಾದ ನಂಬಿಕೆ ಇಟ್ಟ ನಾವೇ ದಡ್ಡರು. ಯಾವಾಗ ನಾವು ಎಲ್ಲರನ್ನೂ ಖುಷಿಯಿಂದ ಇಡಲು ಬಯಸುತ್ತೇವೋ ಆಗ ನಮಗೇ ಅರಿವಿಲ್ಲದೆ ನಾವು ಅವರ ಕಾಲಿನ ಕಸವಾಗಿ ಬಿಡುತ್ತೇವೆ. ಇನ್ನೊಬ್ಬರನ್ನು ಸರಿಯಿಲ್ಲ ಎಂದು ಹೇಳಬೇಕಾದ್ರೆ ಮೊದಲು ಅದನ್ನು ಹೇಳುವವರು ಸರಿ ಇರಬೇಕು.
ಅವರು ಸರಿಯಿದ್ರೆ ಮಾತ್ರ ಬೇರೆಯವರ ಅರ್ಹತೆಯ ಬಗ್ಗೆ ಮಾತನಾಡುವ ಯೋಗ್ಯತೆ ಇರಬೇಕು. ಎಲ್ಲ ನಮ್ಮವರು ಎನ್ನುವುದು ಭ್ರಮೆ, ನಾನು ನನ್ನದು ಅನ್ನೋದು ಸ್ವಾರ್ಥ. ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು, ನಿನಗಾಗಿ ನೀನು ಎಂಬುದಷ್ಟೇ ಸತ್ಯ. ಯಾರಿಂದಲೂ ಏನನ್ನೂ ಬಯಸದೆ ಇರುವುದೇ ಸೌಖ್ಯ. ಯಾರನ್ನೂ ಬಲವಂತವಾಗಿ ಮಾತನಾಡಿಸಲು ಹೋಗಬಾರ್ದು, ತುಂಬ ಕೀಳಾಗಿ ಕಾಣ್ತಾರೆ. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು. ಅರ್ಥ ಮಾಡಿಕೊಂಡವರು ಜೊತೆ ಇಳಿಯುತ್ತಾರೆ, ಅನುಮಾನ ಪಟ್ಟವರು ದೂರ ಸರಿದು ಹೋಗ್ತಾರೆ. ಎಚ್ಚರ, ನಮ್ಮಿಂದಲೇ ಈಜು ಕಲಿತ ಕೆಲವರು ನಮ್ಮನ್ನೇ ಮುಳುಗಿಸಲು ಕಾಯುತ್ತಿರುತ್ತಾರೆ. ಜೊತೆಯಾಗಿರಲು ಗಟ್ಟಿಯಾದ ಭರವಸೆ ಬೇಕು, ದೂರವಾಗಲು ಚಿಕ್ಕದಾದ ಸಂಶಯ ಸಾಕು. ಕೇವಲ ನಿನ್ನಲ್ಲಿರುವ ತಪ್ಪುಗಳನ್ನೇ ಹುಡುಕುವವರಿಗೆ ನಿನ್ನಲ್ಲಿರುವ ಒಳ್ಳೆತನ ಎಂದಿಗೂ ಅರ್ಥವಾಗುವುದಿಲ್ಲ. ನಾವು ಯಾರ ಬದುಕಿಗೂ ಅನಿವಾರ್ಯವಲ್ಲ ಎಂಬುದು ಅರಿವಾದಾಗಲೇ ನಮಗೂ ಒಂದು ಬದುಕಿದೆ ಎಂದು ಅರಿವಾಗುವುದು. ಇನ್ನೊಬ್ಬರ ಜೀವನದಲ್ಲಿ ನಮ್ಮ ಪ್ರಾಮುಖ್ಯತೆಯನ್ನು ಬೇಗ ತಿಳ್ಕೋಬೇಕು, ಇಲ್ಲದಿದ್ದರೆ ನಾವು ಭ್ರಮೆಯಲ್ಲೇ ಬದುಕಬೇಕಾಗುತ್ತೆ. ನಿಮ್ಮ ಕಾಳಜಿಯನ್ನು ಕಾಟ ಎಂದು ಭಾವಿಸುವವರಿಗೆ ಏನು ಹೇಳಲು ಹೋಗಬೇಡಿ, ಅಲ್ಲಿ ನಿಮ್ಮ ಕಾಳಜಿಗೆ ಬೆಲೆ ಸಿಗೋದಿಲ್ಲ. ನನ್ನವರೆಂಬ ಭ್ರಮೆ ಬಹಳ ಇತ್ತು, ಹಿಂದೆ ತಿರುಗಿ ನೋಡಿದಾಗ ನಮ್ಮ ನೆರಳು ಮಾತ್ರ ಇತ್ತು. ಅರಿವಿರದ ಅವರಿವರ ಮಾತಿಗೆ ಅರಿತಿರುವ ನೀನು ಅರಿತರೂ ಅರಿತಿಲ್ಲದವನ ಹಾಗಿರುವುದೇ ಅರಿವು. ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಲು ಏನು ಮಾಡಬೇಕು ಎನ್ನುವ ಪ್ರಶ್ನೆಗೆ ಒಬ್ಬ ಜ್ಞಾನಿ ಹೇಳಿದ ಸುಂದರವಾದ ನುಡಿ, ಕಾಲು ಎಳೆಯುವುದನ್ನು ಬಿಟ್ಟು ಕೈಯನ್ನು ಎಳೆಯಬೇಕು ಎಂದು. ನಮ್ಮ ಕೈ ಹಿಡಿದವರೆಲ್ಲ ನಮ್ಮನ್ನು ಮೇಲೆತ್ತುವರೆಂದುಕೊಂಡ್ರೆ ಅದು ತಪ್ಪು. ಎಷ್ಟೋ ಬಾರಿ ಅವರು ಮೇಲೇಳಲು ನಮ್ಮ ಕೈ ಹಿಡಿದಿರುತ್ತಾರೆ. ಈ ಜಗತ್ತು ಅವಶ್ಯಕತೆಗಳ ನಿಯಮದಿಂದ ನಡೆಯುತ್ತಿದೆ. ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಇರುತ್ತೋ ಅದೇ ಸೂರ್ಯನಿಗೆ ಬೇಸಿಗೆ ಕಾಲದಲ್ಲಿ ತಿರಸ್ಕಾರವೂ ಇರುತ್ತೆ. ಹಾಗೆ ನಿಮಗೆ ಮೌಲ್ಯ ಸಿಗೋದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ. ಸಹಾಯ ಮಾಡುವುದು ತಪ್ಪಲ್ಲ, ಆದರೆ ಯಾರಿಗೆ ಸಹಾಯ ಮಾಡುತ್ತಿದ್ದೇವೆ ಎನ್ನುವುದನ್ನು ತಿಳಿದುಕೊಳ್ಳದೆ ಸಹಾಯ ಮಾಡುವುದು ಅತಿ ದೊಡ್ಡ ತಪ್ಪು. ಉಪ್ಪಿನಂತೆ ಕಟು ಮಾತನ್ನು ಕೇಳುವವನು ನಿಜವಾದ ಸ್ನೇಹಿತ, ಸಕ್ಕರೆಯಂತೆ ಸಿಹಿ ಮಾತನಾಡುವವನು ನಯವಂಚಕ. ಅದಕ್ಕೆ ಹೇಳೋದು, ಉಪ್ಪಿನಲ್ಲಿ ಹುಳು ಬಿದ್ದ ಇತಿಹಾಸವಿಲ್ಲ, ಇತಿಹಾಸದಲ್ಲಿ ಹುಳು ಬಿದ್ದ ಸಿಹಿ ಇಲ್ಲ. ನಾವು ಯಶಸ್ಸಿನ ಪಥ ತುಳಿಯಲು ಈ ಜೀವನದಲ್ಲಿ ಏರಿಳಿತಗಳು ಬಹುಮುಖ್ಯ. ಯಾಕೆಂದರೆ ECGಯಲ್ಲೂ ಸಹ ನೇರಗೆರೆ ಎಂದರೆ ಜೀವ ಇಲ್ಲ ಎಂದೇ ಅರ್ಥ. ನಿಮ್ಮ ಸಮಸ್ಯೆ ಹಡಗಿನಷ್ಟು ದೊಡ್ಡದಾಗಿರಬಹುದು, ಆದರೆ ಅದನ್ನು ಪರಿಹರಿಸುವ ಸಾಧ್ಯತೆ ಸಮುದ್ರದಷ್ಟು ವಿಶಾಲವಾಗಿದೆ ಎಂಬುದನ್ನು ಮರೆಯಬಾರದು. ಯಾವತ್ತೂ ಸಮಸ್ಯೆಯ ಮೇಲೆಯೇ ಮನಸ್ಸನ್ನು ಕೇಂದ್ರೀಕರಿಸುವ ಬದಲು ಪರಿಹಾರದ ಬಗ್ಗೆಯೂ ಯೋಚಿಸಬೇಕು. ನೀವು ನಿಮ್ಮ ತಲೆಯೊಳಗೆ ಏನನ್ನು ತುಂಬುತ್ತೀರಿ ಎಂಬುದು ಬಹಳ ಮುಖ್ಯ. ಯಾವುದೇ ವಿಷಯ ಒಂದು ಸಲ ತಲೆಯೊಳಗೆ ಹೋಯಿತೆಂದರೆ ಅಲ್ಲಿಂದ ತೆಗೆಯಲು ಆಗುವುದಿಲ್ಲ. ಅದು ಜೀವನದ ಕೊನೆಯ ತನಕವೂ ಅಲ್ಲಿಗೆ ಇರುತ್ತೆ. ಹೀಗಾಗಿ ಏನನ್ನು ತುಂಬಿಕೊಳ್ಳಬೇಕು ಎಂಬ ಬಗ್ಗೆ ಎಚ್ಚರ ವಹಿಸಬೇಕು. ಉತ್ಸಾಹವೆಂಬುವುದು ಕಲ್ಲಿದ್ದಲ ಒಳಗೆ ಕುದಿಯುತ್ತಿರುವ ಕಾವಾಗಬೇಕೇ ವಿನಃ ಹುಲ್ಲಿಗೆ ಹತ್ತಿದ ಬೆಂಕಿಯಾಗಬಾರದು. ಎಲ್ಲ ಪಕ್ಷಿಗಳು ಮಳೆ ಬರುವಾಗ ಗೂಡಿಗೆ ಮರಳುತ್ತೆ, ಆದರೆ ಹದ್ದು ಮೋಡದಾಚೆಗೆ ರೆಕ್ಕೆ ಬಿಚ್ಚಿ ಹಾರುತ್ತೆ. ಹಾಗೆ ನಾವು ಜೀವನದಲ್ಲಿ ಸೋತಾಗ ಧೈರ್ಯಗುಂದದೆ ಛಲದಿಂದ ಮುನ್ನುಗ್ಗಬೇಕು. ಬರೆದಿದ್ದನ್ನು ಅಳಿಸಬಹುದು, ಆದರೆ ಆಡಿದ ಮಾತನ್ನು ಅಳಿಸಿ ಹಾಕಲು ಆಗೋದಿಲ್ಲ. ಆದ್ದರಿಂದ ಮಾತನ್ನು ಆಡುವಾಗ ಎಚ್ಚರವಿರಲಿ. ಅದರಲ್ಲೂ ಸಿಟ್ಟು ಬಂದಾಗ ಮಾತನಾಡಲೇಬಾರದು. ಏನು ಮಾತನಾಡುತ್ತೇವೆ ಎಂಬುದೇ ಗೊತ್ತಿರುವುದಿಲ್ಲ.